ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 23 ಅಕ್ಟೋಬರ್. ಇವತ್ತು ನನ್ನ ಮಗಳು ದ್ವಿತಿಗೆ 1 ಮಂತ್ ಕಂಪ್ಲೀಟ್ ಆಗಿದೆ. ಸೊ 22 ಅಕ್ಟೋಬರ್ಗೆ ನಮ್ಮನು ಪಾಪುಗೆ ತುಂಬ ಹುಷಾರಿಲ್ಲ ಅಂತ ಹೇಳಿ ಹಿಂದಿನ ದಿನ ಬಂದಿದ್ದರು. ಸೊ ನೆಕ್ಸ್ಟ್ ಡೇ ಅವರು ಈ ಬ್ರಷ್ ಕಟರ್ ಕೂಡ ತಂದಿದ್ರು. ಮನೆ ಮುಂದೆ ಎಲ್ಲ ತುಂಬ ಜಾಸ್ತಿ ಗಿಡಗಳು ಬೆಳ್ಕೊಂಡಿದ್ವು, ಹಾಗಾಗಿ ಕಟ್ ಮಾಡೋಕ್ಕೆ ಅಂತ ಹೇಳಿ ಊರಿಂದ ಪಾಪು ಮತ್ತು ಅವರು ಇಬ್ಬರೇ ಬಂದಿದ್ದರಿಂದ ಬ್ರಷ್ ಕಟರ್ನು ಕೂಡ ತೊಗೊಂಡು ಬಂದಿದ್ರು. ಸೊ ನೀವು ನೋಡ್ಬೋದು, ಅವತ್ತು ವೆದರು ತುಂಬ ಕ್ಲೌಡಿ ಆಗಿದೆ. ಅದಕ್ಕೆ ಏನೋ ಮೋಸ್ಟ್ಲಿ ನಮ್ಮ ದ್ವಿತಿಗೆ ಹುಷಾರಿಲ್ದಂಗೆ ಆಯಿತು ಅಂತ ಅನಿಸುತ್ತೆ. ಸೊ ಯಾಕೋ ಇತ್ತೀಚೆಗೆ 1 ಮಂತ್ ಬ್ಯಾಕಿಂದನೂ ತುಂಬ ಮಳೆ ಬರೋ ಥರ ಇದೆ. ಹಾಗೆಯೇ ವೆದರೆಲ್ಲ ಜಾಸ್ತಿ ಚಳಿ ಆಗಿದೆ. ಸೊ ಅದಕ್ಕೆ ಪಾಪಕ್ಕೆ ತುಂಬ ಹುಷಾರಿರಲಿಲ್ಲ. ಹಾಗಾಗಿ ಮನು ಮತ್ತು ಪಾಪುನು ಇಬ್ಬರೂ ಊರಿಂದ ಬಂದಿದ್ದರು. ಹಾಗೆ ಮಳೆ ಬರೋದ್ರಿಂದ ಗಿಡಗಳೆಲ್ಲ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದ್ವು ಫ್ರಂಟಲ್ಲೆಲ್ಲ. ಹಾಗಾಗಿ ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ, ಗಿಡಗಳನ್ನೆಲ್ಲ ಕಟ್ ಮಾಡ್ತಿದ್ರು. ಸೊ ಅಮ್ಮ ಅವತ್ತು ಮನು ಮತ್ತು ಪಾಪು ಬಂದಿದ್ದಾರೆ ಅಂತ ಹೇಳಿ ತಿಂಡಿ ದೋಸೆ ಮಾಡಿದರು, ಹಾಗೆ ಬೋಂಡ ಕೂಡ ಹಾಕ್ತಾಯಿದ್ರು. ಸೊ ಅವತ್ತು ಊಟ ಎಲ್ಲ ಮುಗಿಸ್ಕೊಂಡು ಮನು ಈವ್ನಿಂಗ್ ನಾನು 4 ಹಂಗೆ ಹೊರಡ್ತೀನಿ, ಪಾಪುಗೆ ನಾಳೆ ಸ್ಕೂಲಿಗೆ ರಜೆ ಹಾಕ್ಸೋದು ಬೇಡ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ನಾನು ತುಂಬ ಅವಾಯ್ಡ್ ಮಾಡಿದೆ. ಏಕೆಂದರೆ 23 ಅಕ್ಟೋಬರ್ ದ್ವಿತಿಗೆ 1 ಮಂತ್ ಕಂಪ್ಲೀಟ್ ಆಯ್ತಲ್ಲ. ಸೊ ಸಿಂಪಲ್ಲಾಗಿ ಒಂದು ಮೆಮೊರೀಸ್ಗೋಸ್ಕರ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ಸೊ ಫೋಟೋಶೂಟ್ಗೆಲ್ಲ ಸಪೋರ್ಟ್ ಮಾಡ್ತಾರೆ. ನಾಳೆ ಬೆಳಗ್ಗೆ ಇಲ್ಲಿಂದನೇ ಪಾಪುನ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗುವಂತೆ ಅಂತ ಹೇಳಿದ್ವು. ಸೊ ಎಷ್ಟು ಹೇಳಿದ್ರು ಅವರು ಸುಮ್ಮನೆ ಇರ್ತಿರ್ಲಿಲ್ಲ, ನಾವು ಹೋಗ್ತೀವಿ ಅಂತೇಳಿ ಹಿಂಸೆ ಮಾಡ್ತಿದ್ರು. ಸೊ ನಾನು ನೀನಿದೆಯಾ ಅಂತಲೇ ನಾನು ಇವತ್ತು ಫೋಟೋಶೂಟ್ ಮಾಡೋಕ್ಕೆ ಬಂದಿದ್ದು. ನೀನೇ ಬಿಟ್ಟು ಹೋಗ್ತೀಯಾ, ಏನಾದರೂ ಸಪೋರ್ಟ್ ಮಾಡ್ತೀಯಾ ಅಂತ ಹೇಳಿ ಕೂರಿಸ್ಕೊಂಡ್ರೆ ಅವರಂತೂ ಊರಿಗೆ ಹೋಗೋ ಚಿಂತೆಲೇ ಇದ್ದರು. ಒಂಚೂರು ನಮಗೆ ಸಪೋರ್ಟೇ ಮಾಡಲಿಲ್ಲ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ನಾನು ನನ್ನ ಹತ್ರ ಏನು ಥಿಂಗ್ಸ್ ಇದೆಯೋ ಅದರಲ್ಲೇ ಮನೇಲೇ ಮಾಡಬೇಕು ಅಂತ ಹೇಳಿ ನಾನು ಐಡಿಯಾ ಮಾಡಿ, ಏನು ದಿತಿದ್ದು ಕ್ಲಾತ್ಸ್ ಇತ್ತೋ ಹೊಸ ಕ್ಲಾತ್ಸಲ್ಲೇ ನಾವು ಐಡಿಯಾ ಮಾಡಿ ಈ ರೀತಿ ಮಾಡಿದೆ. ಸೊ ಅಮ್ಮ ಮನೇಲಿ ಈ ರೀತಿಯಾದ ರಗ್ಗಳು ಒಂದು 8ರಿಂದ 9 ರಗ್ಗಳಿದ್ದಾವೆ. ಸೊ ಈ ರಗ್ನ ನಾವು ಯೂಸ್ ಮಾಡಿಕೊಂಡು 9 ಮಂತ್ಸ್ವರೆಗೂ ಫೋಟೋಶೂಟ್ ಮಾಡ್ಕೋಬೋದು. ಏಕೆಂದರೆ 9 ಥರದ್ದು ಕಲರ್ಗಳಿದ್ದಾವೆ. ಸೊ ನಾನು ಫಸ್ಟು ಈ ಸತಿ ತೊಗೊಂಡಿದ್ದು ಪರ್ಪಲ್ ಕಲರು. ಸೊ ನನಗೆ ರೈನಿ ಸೀಸನ್ ಇದ್ದಿದ್ದರಿಂದ ಅದೇ ರೀತಿ ಏನಾದರೂ ಬಟ್ಟೆ ಒಣಗಲ್ಲ ಅನ್ನೋ ಥಿಂಕಿಂಗ್ ಜಾಸ್ತಿ ಇತ್ತಲ್ಲ. ಸೊ ಹಾಗಾಗಿ ನನಗಿರೋ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು ಏನು ದ್ವಿತಿ ಕ್ಲಾತ್ಸ್ ಇತ್ತೋ ಅದರಲ್ಲೇ ನಾನು ಇವತ್ತು ಫೋಟೋಶೂಟ್ ಮಾಡಿದ್ದು. ಯಾಕೆ ಅಂತ ಅಂದರೆ ನನಗೆ ಇವರಲ್ಲೆಲ್ಲ ಹೊರ್ಗಡೆ ಕರ್ಕೊಂಡು ಮಾಡಿಸ್ಬೇಕು ಅನ್ನೋದು ಇಂಟ್ರೆಸ್ಟ್ ಏನಿಲ್ಲ. ಹಾಗಾಗಿ ಏನು ನನ್ನ ಹತ್ರ ಇದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ಮಾಡಿದ್ದು. ಸೊ ಹಾಗೆ ನಮ್ಮನು ಕೂಡ ಇದಕ್ಕೆಲ್ಲ ಅಲೋ ಮಾಡಲ್ಲ, ಹೊರಗಡೆ ಫೋಟೋಶೂಟ್ ಅಂತ ಹೇಳಿದ್ರೆ. ಹಾಗಾಗಿ ನಾನೇ ಮನೇಲಿ ರಿಂಗ್ ಲೈಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಇಟ್ಕೊಂಡು ಫೋಟೋಶೂಟ್ ಮಾಡಿದೆ. ಸೊ ಪರ್ಪಲ್ಗೆ ಕಾಂಬಿನೇಷನ್ ಆಗಿ ಬ್ಲೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ವೈಟ್ ಕಲರ್ ಪೇಪರಲ್ಲಿ ನಾನು ಛತ್ರಿ ಥರ ಮಾಡ್ಕೊಂಡಿದ್ದೆ. ಸೊ ಬ್ಲೂ ಕಲರ್ ಫ್ರಾಕ್ನ ಯೂಸ್ ಮಾಡಿಕೊಂಡೆ. ಹಾಗೆ ನನ್ನ ಫ್ರೆಂಡು ಶೂಸ್ ಟೈಪಲ್ಲಿರೋ ಸಾಕ್ಸ್ನ ತಂದುಕೊಟ್ಟಿದ್ಲು, ರಂಜಿತ್ ಅಂತ ಹೇಳಿ. ಅದು ಕೂಡ ಹೊಸ್ತಿತ್ತಲ್ಲ, ಹಾಗಾಗಿ ಅದನ್ನು ಕೂಡ ಇಟ್ಟೆ. ಹಾಗೆ ಒಂದು ಬ್ಲ್ಯಾಕ್ ಕಲರು ಮತ್ತು ವೈಟ್ ಮಿಕ್ಸು ಥ್ರೆಡ್ ರೋಲ್ ಅಂದರೆ ದಪ್ಪ ದಾರ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಈ ಬಟ್ಟೆ ಒಣಗಲ್ಲ ಅಂತ ಹೇಳಿ ಕಾನ್ಸೆಪ್ಟಲ್ಲಿ ನಾನು ರೆಡಿ ಮಾಡಿಕೊಂಡೆ. ಹಾಗೆಯೇ ಏನು ವೈಟ್ ಶೀಟ್ಗಳಿತ್ತು ಅದರಲ್ಲಿ ಛತ್ರಿ, ಹಾಗೆಯೇ ಅದಕ್ಕೆ ಮಳೆ ಬರೋ ಥರ ಡ್ರಾಪ್ಸ್ ಟೈಪಲ್ಲಿ ಪೇಪರ್ನ ಕಟ್ ಮಾಡಿಕೊಂಡು ಇಟ್ಕೊಂಡೆ. ಹಾಗೆಯೇ 1 ಮಂತ್ ಅಂತ, ಹಾಗೆಯೇ ಇಟ್ಸ್ ರೈನಿಂಗ್ ಆ್ಯಂಡ್ ಕ್ಲೋತ್ಸ್ ಆರ್ ನಾಟ್ ಡ್ರೈಯಿಂಗ್ ಮತ್ತು ಇಟ್ಸ್ ರೈನಿ ಸೀಸನ್ ಅಂತ ಹೇಳಿ ಬರೆದಿಟ್ಕೊಂಡೆ. ಸೊ ಈ ರೀತಿ ನಾನು ಪೇಪರ್ಗಳನ್ನ ಯೂಟಿಲೈಸ್ ಮಾಡಿಕೊಂಡೆ. ಹಾಗೆಯೇ ನನಗೆ ಆ್ಯಕ್ಚುಲಿ ಇನ್ನು 1 ಮಂತ್ ಆಗಿದ್ದರಿಂದ
ಆಗಿನ ಜಸ್ಟ್ ಸಿಸರಿನ್ ಆಗಿರೋದ್ರಿಂದ ತುಂಬ ಪೇಯ್ನ್ ಆಯಿತು. ಆ್ಯಕ್ಚುಲಿ ಇದನ್ನು ನೋಡೋಕ್ಕೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ನನಗೆ ಏನಂತ ಅನ್ನಿಸ್ತು ಅಂದರೆ ಇಷ್ಟು ಮಾಡೋದ್ರೊಳಗೆ ನನಗೆ ತುಂಬ ಪೇಯ್ನ್ ಬಂದ್ಬಿಡ್ತು. ಏಕೆಂದರೆ ನಾವು ಆಲ್ಮೋಸ್ಟ್ ನಡೆದಿರಲ್ಲ, ಬರೀ ಸ್ಲೀಪಿಂಗ್ ಪೊಸಿಷನಲ್ಲೇ ಇರ್ತೀವಿ. ಹಾಗೆಯೇ ಬಾಣಿತನ ಅಂದರೆ ಆಲ್ಮೋಸ್ಟ್ ನಮಗೆ ಎಲ್ಲ ಥರದ ಊಟ ಆಹಾರಗಳನ್ನೂ ಕೊಡಲ್ಲ, ಹಾಗೆ ಮೀಡಿಯಮ್ ಆಗಿರೋ ಊಟ ತಿಂಡಿಗಳನ್ನ ಕೊಡ್ತಿರ್ತಾರೆ. ಹಾಗಾಗಿ ಸ್ಟ್ರೆಂತ್ ಕೂಡ ಕಮ್ಮಿ ಆಗಿರುತ್ತೆ. ಸೊ ನನಗೆ ಹೆವಿ ಪೇಯ್ನ್ ಆಯಿತು. ಹಾಗೆ ಅವತ್ತು ನೈಟ್ ಅಂತೂ ನಾನು ಯಾಕಾದರೂ ಫೋಟೋಶೂಟ್ ಮಾಡಿದ್ನೋ ಅನ್ನೋಷ್ಟು ಫೀಲ್ ಆಯಿತು. ನೋಡಿ, ನೀವು ನೋಡ್ತಿರ್ಬೋದು ತುಂಬ ಸಿಂಪಲ್ಲಾಗಿದೆ. ನಾನೇನು ಐಟಮ್ಸ್ ಇದೆಯೋ ಆ ಥರಲ್ಲೇ ನಾನು ಯುಟಿಲೈಸ್ ಮಾಡಿಕೊಂಡು ಮಾಡಿರೋದು. ಹಾಗೆ ಆಲ್ಮೋಸ್ಟ್ ಏನು ಗ್ರ್ಯಾಂಡ್ ಆಗಿಲ್ಲ, ತುಂಬ ಸಿಂಪಲ್ಲಾಗೇ ಇದೆ. ಏನು ನನಗೆ ಮೈಂಡ್ ಸೆಟ್ಟಲ್ಲಿ ಕಾನ್ಸೆಪ್ಟ್ ಬಂತು ಆ ರೀತಿಯೇ ನಾನು ಮಾಡಿದ್ದೀನಿ. ಸೊ ಇದನ್ನು ಮಾಡೋದ್ರೊಳಗೆ ಸ್ಟಾರ್ಟಿಂಗು ಒಂದು 5 to 10 ಮಿನಿಟ್ಸ್ ಆರಾಮಾಗಿದ್ಲು. ಸೊ ಆಮೇಲೆ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಸೊ ನಾನು ಇದನ್ನು ರೆಡಿ ಮಾಡಬೇಕಾದ್ರೂ ಅಳ್ತಿದ್ಲು. ಹಾಗೆ ಎಲ್ಲ ಎತ್ಕೊಂಡು ಸಮಾಧಾನ ಮಾಡಿದರು. ಬಟ್ ನಾನು ಯಾವಾಗ ಫೋಟೋಶೂಟ್ ಅಂತ ಹೇಳಿದ್ರ ಮೇಲೆ ಹಾಕಿದ್ನೋ ಒಂದು 10 ಮಿನಿಟ್ಸ್ ಸುಮ್ಮನೆ ಇದ್ಲು. ಫೋಟೋ ತಕ್ಕೋಬೇಕಾದ್ರೆ ಒಂಚೂರು ಸೈಲೆಂಟಾಗಿರ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಹೆಂಗೋ ವಿಡಿಯೋ ಮಾಡ್ಕೊಂಬಿಟ್ಟೆ, ಬಟ್ ಫೋಟೋ ತೆಗಿಬೇಕಾದ್ರೆ ಸೈಲೆಂಟಾಗಿ ಇರಲಿಲ್ಲ. ತುಂಬ ಅಳ್ತಿದ್ಲು. ಹಾಗಾಗಿ ನಾನು ಜಾಸ್ತಿ ಫೋಟೋಸ್ನ ತೆಗಿಯೋಕ್ಕೆ ಆಗಲಿಲ್ಲ. ನೋಡಿ, ನೀವು ಈ ವಿಡಿಯೋದಲ್ಲೂ ನೋಡ್ತಿರ್ಬೋದು, ಬರೀ ಅಳ್ತಾನೆ ಇದ್ದಾಳೆ. ಸೊ ಫೋಟೋಶೂಟೆಲ್ಲ ಮುಗೀತು. ಅಪ್ಪ ಬರ್ತಾರೆ, ಬೈತಾರೆ ಅಂತ ಹೇಳಿ ಬೇಗ ಎಲ್ಲ ತೆಗೆದು ಮುಗಿಸ್ದೆ. ಸೊ ಎಲ್ಲ ಮುಗಿದ್ಮೇಲೆ ಲಕ್ಷಿತ್ತು ಹೋಮ್ವರ್ಕ್ ಇತ್ತು. ಸೊ ಫೋಟೋಶೂಟ್ ಮಾಡಿದ್ದೆ ಹೆವಿ, ನನಗೆ ಬ್ಯಾಕ್ ಪೇಯ್ನ್ ಇತ್ತು. ಬಟ್ ಇದರಲ್ಲಿ ಅವರಪ್ಪ ಹೇಳಿದ ಮಾತನ್ನ ಕೇಳ್ತಿರ್ಲಿಲ್ಲ. ಹಾಗೆ ನಾನೇ ಸ್ವಲ್ಪ ಹೊತ್ತು ಹೋಮ್ವರ್ಕ್ ಬರೆಸ್ದೆ. ಅವ್ನು ಬರೀದೆಲ್ಲ ಇದ್ದಿದ್ದಕ್ಕೆ ನಾನು ಮನು ಇಬ್ಬರು ಸೇರ್ಕೊಂಡು ಬರ್ಕೊಟ್ವು. ಹೆಚ್ಚು ಕಮ್ಮಿ ನಾನು ಮಲಗಿದ್ದೆ ಒಂದು 10 PM ಹತ್ರ ಆಗೋಯಿತು. ಸೊ ಇವನಿಂದ ತುಂಬ ಲೇಟ್ ಆಯಿತು ನೆನ್ನೆ ಮಲಗಿದ್ದು ಕೂಡ. ಸೊ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ಅಮ್ಮ 4 ಗಂಟೆಗೆ ಅಮ್ಮ ಊರಿಗೆ ಹೋಗ್ತಾನೆ ಅಂತ ಹೇಳಿ, ಸೊ ಸ್ಕೂಲಿಗೆ ಹೋಗ್ಬೇಕಲ್ಲ, ತಿಂಡಿ ತಿಂದು ಹೋಗಲಿ ಅಂತ ಹೇಳಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದರು. ಹಾಲು ಕುಡಿಯೋಕ್ಕೂ ಅಳ್ತಾನೆ. ಬೀಟ್ರೋಟ್ ಪಲ್ಯ ಚಪಾತಿ ಕೂಡ ತಿನ್ನಲಿಲ್ಲ. ಸುಮ್ಮನೆ ಪಾಪ ಕಷ್ಟಪಟ್ಕೊಂಡು ಮಾಡ್ತು ಅಮ್ಮ. ಸೊ ಅಮ್ಮಂಗೆ ಒಂದು ಕಂಡ್ರೆ ಹೆವಿ ಆಸೆ. ನಾನು ಒಂದು ತಪ್ಪು ಮಾಡಿದ್ರು ಹೊಡೆದ್ರು ಅಮ್ಮ ಹೊಡೆಯಲ್ಲ, ಅಷ್ಟು ಇಷ್ಟಪಡ್ತಾರೆ ಅವನ್ನ. ಮೊದಲನೇ ಮೊಮ್ಮಗ ಅಲ್ವಾ ನಮ್ಮ ಮನೆಗೆ, ಹಾಗಾಗಿ ಹೆವಿ ಆಸೆ ಮಾಡ್ತಾರೆ ಎಲ್ಲರೂ. ಸೊ ಅಷ್ಟೆಲ್ಲ ಮಾಡಿದ್ಕೂ ನನ್ನ ಮಗ ಕಳ್ಳ ಸ್ಕೂಲ್ಗೆ ಹೋಗ್ಬೇಕಾದ್ರೇ ಚಪಾತಿ ತಿನ್ಕೊಂಡು ಹೋಗು ಅಂತ ಮಾಡಿಕೊಟ್ರೆ ಮನೇಲೂ ತಿನ್ನಲಿಲ್ಲ. ಸೊ ಅಲ್ಲೋಗಿ ಅಪ್ಪನ ಹತ್ರ ಹೋಟ್ಲಲ್ಲಿ ಇಡ್ಲಿ ತಗೋಸ್ಕೊಂಡು ತಿನ್ಕೊಂಡು ಸ್ಕೂಲ್ಗೆ ಹೋಗಿದ್ದಾನೆ. ಎಂಥ ಇದು ಅಂದರೆ ನನ್ನ ಮಗ ಜಾಸ್ತಿ ಹೊರಗಡೆ ಫುಡ್ಡಿ, ಸೇಮ್ ನನ್ನ ಥರನೇ ಹೊರಗಡೆ ತಿನ್ನೋದು ಅಂದರೆ ಹೆವಿ ಆಸೆ ಪಡ್ತಾನೆ. ಸೊ ಇವರು ಒಂದು ದಿವಸದಲ್ಲಿ ಹಿಂಗೆ ಬಂದು ಹಿಂಗೆ ಹೋಗಿದ್ದು ನನಗಂತೂ ತುಂಬ ಬೇಜಾರಾಯಿತು. ಬಾಣಿತನದಲ್ಲಿ ಆಲ್ಮೋಸ್ಟ್ ನಾವು ಇವ್ರನ್ನೇ ಕಾಯ್ತಾನೆ ಇರ್ತೀವಿ, ಯಾವಾಗ ಬರ್ತಾರೆ, ಸೊ ಯಾವಾಗ ಹೋಗ್ತಾರೋ, ತುಂಬ ಬೇಜಾರಾಗುತ್ತೆ. ನಾನಂತೂ ನಮ್ಮ ಲಕ್ಷಿತ್ ಊರಲ್ಲಿರೋದ್ರಿಂದ ನನಗಂತೂ ತುಂಬ ಬೇಜಾರಾಗುತ್ತೆ. ನನಗಂತೂ ಯಾವಾಗ ಊರಿಗೆ ಹೋಗ್ತೀನೋ ಅನ್ನೋ ಅಷ್ಟು ಕಾಯ್ತಾ ಇರ್ತೀನಿ. ಸೊ ಇಷ್ಟೇ ನಮ್ಮ ಲಕ್ಷಿತ್ ಬಂದು ಹೋಗಿದ್ದು, ಹಾಗೆ ಫಸ್ಟ್ ಮಂತ್ ಫೋಟೋಶೂಟ್. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.